ಮಾನ್ಯ ಸಭಾಧ್ಯಕ್ಷರು. ಈಗ ಪ್ರಶ್ನೋತ್ತರ ಶಿವಲಿಂಗೇಗೌಡರು. ಸನ್ಮಾನ್ಯ ಅಧ್ಯಕ್ಷರೇ, ಚಿಕ್ಕೆ ಗುರುತಿನ ಪ್ರಶ್ನೆಯನ್ನು 41 ಸನ್ಮಾನ್ಯ ಗೃಹ ಸಚಿವರನ್ನು ಕೇಳಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ, ಉತ್ತರಗಳನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಪೂರ್ಣ ಪ್ರಮಾಣದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಇಲ್ಲ, ಈಗ ಯಾವುದು ಕೂಡ ಈಗ ಅಲ್ಲ ಏನಿದು ಕೂಡ ಪ್ರಶ್ನೋತ್ತರ ನಂತರವೇ ಅದನ್ನು ಯಾವುದು ಚರ್ಚೆ ಅಲ್ಲ ಫಸ್ಟಿಗೆ ಅಲ್ಲ ನೋಡಿ, ಪ್ರಶ್ನೋತ್ತರ ಆದ ನಂತರವೇ ಯಾವುದನ್ನು ಕೂಡ ಕನ್ಸಿಡರ್ ಮಾಡೋದು. ನೀವೆಲ್ಲ ಅತ್ಯಂತ ಹಿರಿಯರಿದ್ದೀರಿ, ಬಹುಶಃ ಎಲ್ಲ ನಿಯಮಗಳು ಭಾಳ ಚೆನ್ನಾಗಿ ನಿಮಗೆ ಗೊತ್ತಿದೆ. ಪ್ರಶ್ನೋತ್ತರ ಆದ ನಂತರ ತಗೊಳ್ಳುವ, ಯಾವುದು ವಿಚಾರ ಆದ ನಂತರ ಮಾತಾಡೋದು. ಒಂದೇ ಒಂದು ನಿಮಿಷ ಅಲ್ಲ, ಒಂದು ನಿಮಿಷ ಕೂಡ ಪ್ರಶ್ನೋತ್ತರ ಮುಗಿಬೇಕಲ್ಲ. ಒಂದೇ ನಿಮಿಷ ಅಲ್ಲ, ಪ್ರಶ್ನೋತ್ತರ ಅವ್ರು ಎದ್ದು ನಿಂತಿದ್ದಾರೆ, ಒಂದು ಮಾತು ಆ ಸ್ಥಾನದಲ್ಲಿ ಕೂತ್ಕೊಂಡು ಬಹಳಷ್ಟು ಸಂದರ್ಭದಲ್ಲಿ ನಿಮ್ಮ ಪದಾಧಿಕಾರವನ್ನು ಉಪಯೋಗ ಮಾಡಿಕೊಂಡು ಇಲ್ಲಿ ವಿರೋಧ ಪಕ್ಷದ ನಾಯಕರಿಗೆ ಪ್ರಮುಖರಿಗೆ ಅವಕಾಶಗಳನ್ನು ಮಾಡಿ ಯಾವಾಗಲೂ ಕೂಡ ಪ್ರಶ್ನೋತ್ತರ ಬಿಟ್ಟು ಎಲ್ಲಿಯೂ ಕೂಡ ಕೊಡಲಿಲ್ಲ. ನೀವು ಇಷ್ಟು ಸ್ಟ್ರಿಕ್ಟ್ ಆದ್ರೆ ಅಲ್ಲಲ್ಲ, ನಾನು ಕೇಳೋದು ಗೌರ್ಮೆಂಟ್ ಹ್ಯಾಸ್ ಅ ವೇ ಗಾಟ್ ಅ ಸೇ ಅಂತ ಸೇ ಮಾಡಕ್ಕೆ ಅಲ್ಲ, ಸೇ ಮಾಡುವ ಟೈಮಲ್ಲಿ ಹೇಳ್ಬೇಕಲ್ಲ. ರಾಂಗ್ ಟೈಮಲ್ಲಿ ಸೇ ಮಾಡಿದಕ್ಕೆ ಈಗ ಪ್ರಶ್ನೋತ್ತರ ಎದ್ದು ನಿಂತಿದ್ದಾರೆ, ಅದರಿಂದ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ನೋಡಿ, ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಪ್ರಶ್ನೆ ಶಿವಲಿಂಗೇಗೌಡರು ನೀವು ಕೇಳಲಿಕ್ಕಿಲ್ಲ ಪ್ರಶ್ನೆ. ನೀವು ಪ್ರಸ್ತಾವನೆ ಮಾಡಲಿಕ್ಕೆ ಅಲ್ಲ, ಶಾಸಕರು ಪ್ರಶ್ನೆ ನೋಡಿ, ಶಾಸಕರು ಪ್ರಶ್ನೆ ಕೇಳಿದ್ರು, ಮಂತ್ರಿಗಳು ಉತ್ತರ ಕೊಡುವಾಗ ನೀವು ಕೇಳಲಿಕ್ಕಿಲ್ಲ. ಹಾಗಾದ್ರೆ ಆಯ್ತು, ಮತ್ತೆ ಸಮಾವಕಾಶ ಇದೆ. ಶಾಸಕರು ಪ್ರಶ್ನೆ ಕೇಳಿದ್ರು, ಶಾಸಕರ ಬಗ್ಗೆ ಸಮಯ ಅಲ್ಲ, ಮತ್ತೆ ಸಮಾವಕಾಶ ನಾವು ನೀವು ಕೇಳ್ತೇನೆ ಪೀಠದ ಬಗ್ಗೆ ನಮ್ಮ ಗೌರವ ಏನಂತ ಕೇಳ್ತಿದ್ರೆ ಅವರು ಪ್ರಶ್ನೆ ನಿಂತಿದ್ದಾರೆ. ಹೌದಾ, ಅಲ್ಲಿ ಪ್ರಶ್ನೆ ಕೇಳಿದ್ದಾರೆ, ಉತ್ತರಕ್ಕೆ ಮಂತ್ರಿ ನಿಂತಿದ್ದಾರೆ. ನೀವು ಕೇಳಲಿಕ್ಕೆ ತಯಾರಿಲ್ಲ. ನೀವು ಶಾಸಕರ ಒಂದು ಪ್ರಶ್ನೆ ನೋಡಿ, ಏನಿದ್ರು ಕೂಡ ಪ್ರಶ್ನೋತ್ತರ ಪ್ರಾರಂಭವಾಗಿ ಶಾಸಕರೆದ್ದು ಪ್ರಶ್ನೆ ಕೇಳಿದ್ದಾರೆ, ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಅದರ ನಂತರ ನಾನು ಕ್ವಶನ್ ಕೇಳಿದ್ದೇನೆ, ಕ್ವಶನ್ ಉತ್ತರ ನೀವು ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೀರಿ ನನಗೆ. ಈಗ ನೀವು ಕರೆದಿದ್ದೀರಿ, ಯಾಕೆ ಕೇಳುವಂತದ್ದು? ಅಲ್ಲಿ ಪ್ರಶ್ನೆ ಅವ್ರು ನಿಂತಿದ್ದಾರಲ್ಲ, ಪ್ರಶ್ನೆ ಕೇಳಲಿಕ್ಕೆ ನಿಂತಿದ್ದಾರೆ. ಅವರು ಪ್ರಶ್ನೆ ಕೇಳಿ ಮುಖ್ಯಮಂತ್ರಿ ಉತ್ತರ ಕೊಟ್ಟಿದ್ದಾರೆ. ಅಲ್ಲ, ಸದನ ನಾನಲ್ಲ, ಸದನ ನಿಯಮ ನಡೆಸುವಂಥದ್ದು, ಸದನ ನಿಯಮ ನಡೆಸುವುದಲ್ಲ. ಅಲ್ಲಿ ಶಾಸಕರು ಪ್ರಶ್ನೆ ಕೇಳಿದ ನಂತರ ಪ್ರಶ್ನೆ ಕೇಳಿ ಮಂತ್ರಿಗಳು ಉತ್ತರ ಕೊಟ್ಟ ನಂತರ ಅದರ ಮಧ್ಯೆ ಏನಾಗುತ್ತೆ? ಆಯ್ತು, ಪ್ರಶ್ನೆ ಪ್ರಾರಂಭ ಆಗಿದೆ, ಪ್ರಶ್ನೆ ಪ್ರಾರಂಭ ಆಗಿದೆ. ಅಲ್ಲ, ನಾನು ಕೂಡ ನೋಡಿ, ನಮ್ಮ ಚೇರ್ ಗೌರವ ಮಾತ್ರ ಅಲ್ಲ,
ನಿಮ್ಮ ಚೇರ್ ಗೌರವ ಉಳಿಸ್ಕೊಳ್ಳಿ ನೀವು. ನಮ್ಮ ಚೇರ್ ಗೌರವ ಮಾತ್ರ ಅಲ್ಲ, ನಿಮ್ಮ ಚೇರ್ಗೂ ಕೂಡ ಇವತ್ತು ಗೌರವ ಉಳಿಸ್ಕೊಳ್ಬೇಕು. ಮೋಸ ಮಾಡಿದ್ದಾರೆ ನೋಡಿ ಅವರೇ, ಶಾಸಕರು ಪ್ರಶ್ನೆ ಕೇಳಿದ ನಂತರ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಈ ಮಧ್ಯದಲ್ಲಿ ಸರಿಯಲ್ಲ, ಅವರಲ್ಲಿ ಪ್ರಶ್ನೆ ಕೇಳೋದು ಸರಿಯಲ್ಲ. ಯಾವುದೇ ವಿಚಾರವನ್ನು ಪ್ರಸ್ಥಾನ ಮಾಡಲಿಕ್ಕೆ ಸಮಯದ ಅವಕಾಶ ಇದೆ. ನೋಡಿ, ಶಾಸಕರು ಎದ್ದು ನಿಂತು ಪ್ರಶ್ನೆ ಕೇಳಿದ ನಂತರ ಮಂತ್ರಿಗಳು ಉತ್ತರ ಕೊಟ್ಟ ನಂತರ ತಾವು ಸರಿಯಾಗುದಿಲ್ಲ. ಅದು ಯಾವ ನಿಮಗೂ ಕೂಡ ನೋಡಿ, ನಿಮಗೂ ಕೂಡ ನಿಯಮಗಳೆಲ್ಲ ಕೂಡ ಗೊತ್ತಿದೆ. ಒಬ್ಬ ಶಾಸಕರು ಎದ್ದು ನಿಂತು ಪ್ರಶ್ನೆ ಕೇಳಿ ಮಂತ್ರಿಗಳು ಉತ್ತರ ಕೊಟ್ಟ ನಂತರ ಅದು ಸರಿಯಾಗಿ ಸಾಧ್ಯವಿಲ್ಲ. ಯಾವ ನೋಡಿ, ಆಗಲೇ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಲ್ಲ. ನೋಡಿ, ನಾನು ನೀವು ಶಾಸಕರು ಹೇಗೆ ಮಧ್ಯದಲ್ಲಿ ಮಾತಾಡ್ತೀರಿ? ಮಧ್ಯದಲ್ಲಿ ನೀವು ಹೇಗೆ ಮಾತಾಡ್ತೀರಿ? ಮತ್ತೆ ಅವರು ಪ್ರಾರಂಭ ಮಾಡಿದ್ದಾರೆ, ಅವರು ಕ್ವಶನ್ ಕೇಳಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ. ಈ ಮಧ್ಯೆ ಯಾಕೆ ಬೇಗ ಮಾತಾಡ್ತಾರೆ? ಆಯ್ತು, ಅವರು ಪ್ರಶ್ನೆ ಕೇಳಿ ಅವರು ಉತ್ತರ ಕೊಡ್ತಾ ಇದ್ದಾರೆ. ಅವರು ಅವರು ಉಪ ಪ್ರಶ್ನೆ ಕೇಳಿ ಟೈಮಲ್ಲಿ ತಾವು ನಿಂತು ಮಾತಾಡಿದ್ರೆ ಹೇಗೆ? ನೋಡಿ, ನೀವು ಕೂಡ ಅರ್ಥ ಮಾಡಿಕೊಳ್ಳಿ. ನೀವು ಕೂಡ ಅಡ್ಡಿಪಡಿಸ್ತಾ ಇಲ್ಲ, ಪ್ರಶ್ನೆಗಳು ಕೇಳಿ. ಒಂದೇ ನಿಮಿಷ, ನೀವು ನ್ಯಾಯಸಮ್ಮತವಾದ ಸ್ಥಾನದಲ್ಲಿದ್ದೀರಿ. ನ್ಯಾಯಸಮ್ಮತ ಕೊಡುವಾಗ ಫಸ್ಟ್ ಕೇಳೋದಾಗಬೇಕು. ನಾವು ಇಲ್ಲಿ ಏನು ರೇಸ್ ಮಾಡಿದ್ವಿ, ನೀವು ಕೇಳಿದ್ರೆ ತಾನೇ ನಮ್ದು ಏನಿದೆ ಅಂತ ಗೊತ್ತಾಗೋದು. ನಮ್ ಕೇಳಕ್ಕೆ ಅವಕಾಶ ಕೊಡದೆ ಈಗ ನೀವು ಅತ್ಯಂತ ಅನುಭವಿಸ್ತವರು ಹಿರಿಯರಿದ್ದೀರಿ. ನಾನು ನಿಮ್ಮ ಒಂದು ಪ್ರಶ್ನೆ ಕೇಳುವಂತದ್ದು ಅಲ್ಲ, ನಾನು ವಿಚಾರ ನೀವು ಅನುಭವಿಸ್ತಾರಲ್ಲ, ಹಿರಿಯರಲ್ಲ, ಎಲ್ಲ ವಿಚಾರ ಶಾಸಕರು ಒಬ್ಬರು ಎದ್ದು ನಿಂತು ಉತ್ತರ ಕೊಡುವ ಪ್ರಶ್ನೆ ಕೇಳಿ ಮಂತ್ರಿಗಳು ಉತ್ತರ ಕೊಟ್ಟು ಉಪ ಪ್ರಶ್ನೆ ಮಧ್ಯೆ ನೀವು ಬಂದು ಕೇಳ್ತೀರಂತ ಹೇಳಿದ್ರೆ ಯಾವ ನಿಯಮ ಇದು? ಅವ್ರಿಗೆ ವ್ಯಾಲ್ಯೂ ಇಲ್ವಾ? ಶಾಸಕರಿಗೆ ಬೆಲೆ ಇಲ್ವಾ? ಜ್ವಲಂತ ಸಮಸ್ಯೆಗಳನ್ನ ನಾವು ಕೇಳ್ತಾ ಇದ್ದೇವೆ. ಜ್ವಲಂತ ಸಮಸ್ಯೆಗಳ ಬಗ್ಗೆ ಅದಕ್ಕೆ ಅವಕಾಶ ಕೊಡಲ್ಲ ಅಂದ್ರೆ ಹೆಂಗೆ? ಅವಕಾಶ ಕೊಡದಂತ ಎಲ್ಲಿಯೂ ಕೂಡ ಹೇಳಿಲ್ಲ. ಮತ್ತೆ ಅಲ್ಲಿ ಶಾಸಕರು ಪ್ರಶ್ನೆ ಕೇಳಿ ಮಂತ್ರಿಗಳು ಅದಕ್ಕೆ ಉತ್ತರ ಕೊಟ್ಟು ಈ ಮಧ್ಯದಲ್ಲಿ ಉಪ ಪ್ರಶ್ನೆ ಕೇಳುವಾಗ ನೀವೆದ್ದು ನಿಂತ್ರೆ ನಾನು ಅವ್ರಿಗೆ ಕೊಡ್ಬೇಕಾ, ನಾನು ನಿಮ್ಗೆ ಕೊಡಕ್ಕೆ ನೀವು ಹೇಳಿ? ನಾವು ಇದ್ದೀರಲ್ಲ, ಅನುಭವಿಸಿದ್ರೆ ಬೇಕಾದ್ರೆ ಸರ್ ರೂಲಿಂಗ್ ಇದೆ. ಕ್ವಶನ್ ಅವರು ಸಸ್ಪೆಂಡ್ ಮಾಡಿ ಚರ್ಚೆಗೆ ಅವಕಾಶ ಗಂಭೀರವಾದಷ್ಟು ಉದಾಹರಣೆಗಳು ನೋಡಿ. ಅದನ್ನ ನಾನು ಹೇಳಿದೆಲ್ಲ ಉದಾಹರಣೆಗಳು. ನಿಮ್ಮ ಪರಮಾಧಿಕಾರವನ್ನ ಬಳಕೆ ಮಾಡಿ ಕ್ವಶನ್ ಅವರು ಸಸ್ಪೆಂಡ್ ಮಾಡಿನೂ ಚರ್ಚೆ ಕೊಟ್ಟಿರುವಂತ ಪ್ರೊಸೀಡಿಂಗ್ಸ್ ತೆಗೆದು ನೋಡಿ. ನನ್ನ ಸರ್ವಾಧಿಕ ಅಧ್ಯಕ್ಷರೇ ಪಾಪ ಬಹಳ ಹೊಸಗೆ ಏನಾದ್ರು ಮಾಡಿ ಅವ್ರ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ಈ 5 ಗ್ಯಾರಂಟಿ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಆಯ್ತು, ಜನ ಕ್ವಶನ್ ಅವರ್ ಮುಗಿಸ್ಲಿ. ಪಾಪ ಅವ್ರು ಏನೇನು ನುಡಿಮುತ್ತುಗಳನ್ನ ಅವರು ಏನು ಅವ್ರ ಅನುಭವ ಆಗಿದೆಯಲ್ಲ ಕಳೆದ 45 ದಿನದಿಂದ ಅವೆಲ್ಲ ಪಾಪ ಹೇಳಿ ಅದಕ್ಕೆಲ್ಲ ಉತ್ತರ ಕೊಡಕ್ ನಾವು ಬದ್ಧವಾಗಿದ್ದೀವಿ. ಹೇಳ್ತೀವಿ ಒಂದೊಂದು ಪದ ಶಿವಲಿಂಗೇಗೌಡ್ರೆ ಇದನ್ನು ನೋಡಿ. ಶಿವಲಿಂಗೇಗೌಡ್ರೆ, ನಿಮ್ಮ ಪ್ರಶ್ನೆ ಕಂಟಿನ್ಯೂ ಮಾಡಿ. ನೀವು ನಾವೆಲ್ಲ ಸಹಕಾರ ಕೊಡಿ. ನುಡಿ ಮತ್ತು ಉಚಿತ, ನಿಶ್ಚಿತ, ಖಚಿತ ಅದ್ರ ಬಗ್ಗೆನೇ ಚರ್ಚೆ. ಶಾಸಕರಿಗಿರುವಂತ ಏನೆಲ್ಲ ಬಾಯಲ್ಲಿ ಅಷ್ಟೇ. ಯಾರು ಕೂಡ ಒಂದು ತಿಂಗಳಲ್ಲಿ ಈಗ 15 ಲಕ್ಷ ಕೊಡ್ತೀವಿ ಅಂತ ಅಂದ್ಬಿಟ್ಟು ಜನಕ್ಕೆ
ನಿಮ್ ತರ ಸಿಗ್ನೇಚರ್ ನಾವು ಉಳಿಸ್ಕೊಳ್ತೀವಿ ನಾವು. ಇವತ್ತು ಯೋಜನೆಯಲ್ಲಿ ಡಿಬಿಟಿ ನೀವು ಕುತ್ಕೊಳ್ಳಿ, ಈಗ ಪ್ರತಿಪಕ್ಷದ ಅವ್ರು ಮಾತಾಡ್ಲಿ ಕೇಳಕ್ ನಡೀತೀವಿ ಈಗ ಕ್ವಶನ್ ಆನ್ಸರ್ ನಡೀಲಿ, ಆಮೇಲೆ ಅವ್ರದ್ದು ಏನೇನು ಈಗ ಪ್ರತಿಪಕ್ಷದವರಿಗೆ ಕೂಡ ಆಡಳಿತ ಪಕ್ಷಗಳಿಷ್ಟೇ ಜನಪರದಿಂದ ಎಲ್ಲಾ ಚರ್ಚೆಗೆ ನಾನು ಅವಕಾಶ ಮಾಡಿ ಕೊಡ್ತೇನೆ. ನೀವು ನನಗೆ ಮಾತಾಡಲಿಕ್ಕೆ ನಾನು ಹೇಗೆ ಕೇಳಿ. ಈಗ ಪ್ರಶ್ನೋತ್ತರ ಇವತ್ತು ಪ್ರಾರಂಭ ಆಗಿದೆ. ಪ್ರಶ್ನೋತ್ತರ ಇವತ್ತು ಪ್ರಶ್ನೋತ್ತರ ಪ್ರಾರಂಭ ಆಗಿದೆ. ಅವರು ಪ್ರಶ್ನೆ ಇವತ್ತು ಕೇಳಿದ್ದಾರೆ, ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ, ಉಪ ಪ್ರಶ್ನೆ ಇವತ್ತು ನಡೀತಾ ಇದೆ. ನೀವು ಸ್ವಲ್ಪ ಪ್ರಶ್ನೋತ್ತರ ಮುಗಿದ ನಂತರ ಝೀರೋ ಮುಗಿದ ನಂತರ ಈಗ ಅವಕಾಶ ಮಾಡಿ ನಾವು ಕೊಡ್ತೇವೆ. ಅದೇ ಒಂದೇ ನಿಮಿಷ ಅಧ್ಯಕ್ಷರೇ, ತಾವು ಮೊದಲನೇ ಅಧಿವೇಶನ ಸ್ಪೀಕರ್ ಆಗಿದ್ದೀರಾ, ಮೊದಲನೇ ದಿನ ಸ್ವಲ್ಪ ಧಾರಾಳವಾಗಿರಿ. ಆ ಕಡೆ ನೋಡಬೇಡಿ, ಆ ಕಡೆ ಅವ್ರದ್ದು ಇದ್ದೇ ಇರ್ತೈತೆ ನೋಡೋದು, ಈ ಕಡೆ ನೋಡಿ. ನಾವು ಜನರ ಸಮಸ್ಯೆನ ಕೇಳಕ್ಕೆ ನೋಡಿ. ಈಗ ನಾನು ಅಧ್ಯಕ್ಷರೇ ಸ್ಪೀಕರ್ ಅವರ ಈಗ ನೋಡಿ, ನಾನು ಸರ್ಕಾರಕ್ಕೆ ಮತ್ತೆ ನಿಮಗೆ ಕೂಡ ಕೇಳ್ತಿದ್ದೇನೆ. ಇಷ್ಟೆಲ್ಲ ಮುಖ್ಯಮಂತ್ರಿಗಳ ಕೆಲಸ ಮಾಡಿದ್ರೆ ಒಂದು ಪ್ರಕ್ರಿಯೆ ಪ್ರಾರಂಭ ಮುಖ್ಯಮಂತ್ರಿಗಳು ಮಾತಾಡ್ತಿದ್ದಾರೆ.